ವೀಕ್ಷಕರೇ, ಈ ದಿನ ನಾವು ಬಾಯಲ್ಲಿ ನೀರೂರಿಸುವಂತಹ ಗುಂಡು ಬಿಳಿ ಬದನೆಕಾಯಿ ಬಜ್ಜಿಯನ್ನು ಮಾಡೋದು ಹೇಗೆ ಅಂತ ನೋಡೋಣ. ಮೊದಲನೇದಾಗಿ ಒಂದು ಪಾತ್ರೆಯಲ್ಲಿ ನೀರನ್ನು ಕಾಯಕ್ಕಿಡಬೇಕು. ಸ್ಟವ್ ಮೇಲೆ ಚೆನ್ನಾಗಿ ಕುದಿಬೇಕು ನೀರು. ಆ ನೀರು ಕುದಿಯೋಷ್ಟರೊಳಗಡೆ ಬದನೆಕಾಯಿಗಳು, ಚೆನ್ನಾಗಿರುವಂತಹ ಬದನೆಕಾಯಿಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಆ ಬದನೆಕಾಯಿಗಳನ್ನು ಈ ವಿಡಿಯೋದಲ್ಲಿ ತೋರಿಸಿರೋ ಥರ ಹೋಳುಗಳಾಗಿ ಮಾಡ್ಕೋಬೇಕು. ಈ ಹೋಳುಗಳನ್ನೆಲ್ಲನೂ ಒಂದು ಪಾತ್ರೆಯಲ್ಲಿ ನೀರು ತಗೊಂಡು, ನಾರ್ಮಲ್ ವಾಟರ್ನ ತಗೊಂಡು ಅದರಲ್ಲಿ ಹಾಕಬೇಕಾಗುತ್ತೆ. ಅದರ್ವೈಸ್ ಕಪ್ಪಾಗುತ್ತೆ. ಹಾಗಾಗಿ ಒಂದು ಅಥವಾ ಎರಡರಿಂದ ಟೊಮೆಟೊ ತಗೊಳ್ಳಿ. ಒಂದು 5 ಅಥವಾ 6 ಒಣಮೆಣಸಿನ್ಕಾಯಿ ಅಥವಾ ಹಸಿಮೆಣಸಿನ್ಕಾಯಿ, ದಿಸ್ ಇಸ್ ಆಪ್ಷನಲ್. ಇವನ್ನೆಲ್ಲನೂ ಈ ಪಾತ್ರೆಯಲ್ಲಿ ಹಾಕಿ ತೊಳೆದು ಚೆನ್ನಾಗಿ ನೀರು ಕುದ್ದಿರುವಂತಹ ಪಾತ್ರೆಗೆ ಹಾಕಿ ಪ್ಲೇಟನ್ನು ಮುಚ್ಚಬೇಕಾಗುತ್ತೆ. ಪ್ಲೇಟ್ ಮುಚ್ಚಲಿಲ್ಲ ಅಂತಂದರೆ ಬದನೆಕಾಯಿ ಎಲ್ಲ ಕಪ್ಪಾಗಿ ಹೋಗುತ್ತೆ, ರುಚಿ ಬರೋದಿಲ್ಲ ಸಾಂಬಾರು. ಸೊ ಹಾಗಾಗಿ ಪ್ಲೇಟ್ನ ಮುಚ್ಚಬೇಕಾಗುತ್ತೆ. ಇನ್ನೊಂದು ವಿಶೇಷ ಏನು ಅಂದರೆ, ಕುಕ್ಕರನ್ನು ಬಳಸಬೇಡಿ. ಕುಕ್ಕರಲ್ಲಿ ಬೇಯಿಸಿದ್ರೆ ಬದನೆಕಾಯಿ ಬಜ್ಜಿ ಚೆನ್ನಾಗಾಗಲ್ಲ. ಸೊ ಈ ಥರ ಬೆಂದಿರೋಂಥ ಬದನೆಕಾಯಿಗಳನ್ನೆಲ್ಲ ನೀರನ್ನು ಬಸಿದು ಅದನ್ನು ಸಪ್ರೇಟ್ ತೆಗೆದಿಟ್ಕೊಂಡು ಈಗ ಖಾರಕ್ಕೆ ರೆಡಿ ಮಾಡ್ಕೋಬೇಕು. ಖಾರಕ್ಕೆ ಮಿಕ್ಸಿಲಿ ಸ್ವಲ್ಪ ತೆಂಗಿನಕಾಯಿ, ಒಂದು 5ರಿಂದ 10 ಕಡಲೆ ಬೀಜ ಹುರಿದಿರೋದು, ಹಾಗೆ ಬೆಂದಿರೋಂಥ ಟೊಮೆಟೊ, ಬೆಂದಿರೋಂಥ ಹಸಿಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಹುಣಸೆ ಹಣ್ಣು, ಆಮೇಲೆ 1/4 ಟೀ ಸ್ಪೂನ್ಗಿಂತ ಕಡಿಮೆ ಜೀರಿಗೆ ಹಾಕಬೇಕಾಗುತ್ತೆ. ಜೀರಿಗೆ ಜಾಸ್ತಿ ತೊಗೊಂಡ್ರೆ ಸ್ಮೆಲ್ ಬಂದ್ಬಿಟ್ಟು ಸಾಂಬಾರು ಟೇಸ್ಟು ಹೊರಟೋಗುತ್ತೆ. ಹಾಗಾಗಿ ಆಮೇಲೆ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ತೊಗೋಬೇಕು. ಇದನ್ನು ಲಾಸ್ಟಿಗೆ ಖಾರ ರುಬ್ಬುವಂಥ ಟೈಮಲ್ಲಿ ಲಾಸ್ಟಲ್ಲಿ ಹಾಕಿದ್ರೆ ಸ್ಮೆಲ್ ಚೆನ್ನಾಗಿರುತ್ತೆ. ಸೊ ಈಗ ರುಬ್ಕೋಬೇಕು. ಮಧ್ಯದಲ್ಲಿ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ಖಾರ ಗಟ್ಟಿ ಅಳತೆ ನೋಡಿಕೊಂಡು ಮಿಕ್ಸ್ ಮಾಡಿಕೊಂಡು ರುಬ್ಬಬೇಕಾಗುತ್ತೆ. ಫೈನಲಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಖಾರ ರುಬ್ಬಿ, ಹಾಗೆ ಈಗ ಜನನ ನೋಡಿಕೊಂಡು ಎಷ್ಟು ಜನ ಇದ್ದಾರೆ ಅಂತ ಖಾರನ ಗಟ್ಟಿ ಅಥವಾ ತೆಳ್ಳಗೆ ಮಾಡ್ಕೋಬೋದು ನೀವು. ಈಗ ಬೆಂದಿರೋಂಥ ಬದನೆಕಾಯಿಗಳನ್ನೆಲ್ಲ ಈ ಖಾರದಲ್ಲಿ ಹಾಕಿ ಕೈಯಲ್ಲಿ ಕಲಿಸ್ಬೇಕಾಗತ್ತೆ. ಕೈಯಲ್ಲಿ ಕಲಿಸಬೇಕಾದ್ರೆ ಇದು ಹಸಿ ಖಾರ ಆಗಿರೋದ್ರಿಂದ ಕೈ ಸೇಫಾಗಿ ಇಟ್ಕೋಬೇಕಾಗುತ್ತೆ. ಅದಕ್ಕೆ ಬೇಕಾದರೆ ನೀವು ಕೈಗೆ ಸ್ವಲ್ಪ ಆಯಿಲನ್ನು ಅಪ್ಲೈ ಮಾಡ್ಕೋಬೋದು. ಆಯಿಲ್ ಅಪ್ಲೈ ಮಾಡಿಕೊಂಡು ಈ ಬದನೆಕಾಯಿಗಳನ್ನೆಲ್ಲ ಕಲಸಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬೇಕಾಗುತ್ತೆ. ಆಮೇಲೆ ನೀರು ಬೇಕಾದರೆ ಸ್ವಲ್ಪ ಮಿಕ್ಸ್ ಮಾಡ್ಕೋಬೋದು. ತುಂಬ ಗಟ್ಟಿ ಇದೆ, ಇನ್ನೂ ಸ್ವಲ್ಪ ಜನ ಇದ್ದಾರೆ, ಎಲ್ರಿಗೂ ಆಗಬೇಕು ಸಾಂಬಾರು ಅನ್ನಂಗಿದ್ರೆ. ಸೊ ಇಲ್ಲ ಅಂದರೆ ಅದನ್ನು ಮಿಕ್ಸ್ ಮಾಡಿ ನೀಟಾಗಿ ಈಗ ಒಗ್ಗರಣೆಗೆ ರೆಡಿ ಮಾಡ್ಕೋಬೇಕಾಗುತ್ತೆ. ಈ ಒಗ್ಗರಣೆಗೆ ಹೇಗೆ ಅಂತಂದರೆ, ಸ್ವಲ್ಪ ಆಯಿಲು, ಆಮೇಲೆ ಎಣ್ಣೆ ಕಾದಿರೋದಕ್ಕೆ ಸ್ವಲ್ಪ ಸಾಸಿವೆ, ಕರಿಬೇವು, ಒಂದು ಒಣಮೆಣಸಿನಕಾಯಿ, ಒಂದು ಸಣ್ಣಗೆ ಹೆಚ್ಚಿರುವಂಥ ಈರುಳ್ಳಿ, ಇಷ್ಟನ್ನು ಹಾಕಿ ಒಗ್ಗರಣೆಯನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಈರುಳ್ಳಿ ಎಲ್ಲನೂ ಈಗ ಖಾರನ ಅದಕ್ಕೆ ಸುರಿಬೇಕಾದ್ರೆ ಸ್ವಲ್ಪ ಸೌಂಡ್ ಬರಬೇಕು, ಆ ಥರ ಕಾದಿರಬೇಕು ಒಗ್ಗರಣೆ. ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಖಾರ ಎಲ್ಲ ಟೇಸ್ಟ್ ನೋಡಿ, ಏನಾದರೂ ಕಡಿಮೆ ಇತ್ತು ಅಂತಂದರೆ ಅದನ್ನು ನೀವು ಆ್ಯಡಪ್ ಮಾಡಿ ಮ್ಯಾಚಪ್ ಮಾಡ್ಕೋಬೋದು. ಸೊ ಇಷ್ಟಾಯಿತು ರುಚಿಕರವಾದ ಬದನೆಕಾಯಿ ಬಜ್ಜಿ. ಇದು ಬಿಸಿ ಬಿಸಿಯಾದ ಅನ್ನಕ್ಕೆ, ಬಿಸಿ ಬಿಸಿ ಮುದ್ದೆಗೆ, ಚಪಾತಿಗೆ, ರೊಟ್ಟಿಗೆ, ಹಾಗೆ ದೋಸೆಗೆ ಎಲ್ಲದಕ್ಕೂ ಬರುತ್ತೆ. ಸೊ ಈಗ ರುಚಿಯಾದ ಬದನೆಕಾಯಿ ಬಜ್ಜಿ ರೆಡಿ ಫಾರ್ ಬಿಸಿ ಮುದ್ದೆ. ಎಂಜಾಯ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್.